ಹಾಯ್ ಎಲ್ಲರಿಗೂ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಲಿ ಅಥವಾ ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಲಿ ತುಂಬಾ ರುಚಿಕರವಾಗುವ ಹಾಗೇ ಬೇಗನೆ ಆಗುವಂಥ ಶಾವಿಗೆ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು 3/4 ಬೌಲ್ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ನೀರು ಕುದಿ ಬರುವಾಗ 200 ಗ್ರಾಂ ಶಾವಿಗೆ ಹಾಕಿ 2 ರಿಂದ 3 ನಿಮಿಷ ಬೇಯಿಸಿ ನಂತರ ಗಾಳಿಸಿ ತಣ್ಣಗೆ ಮಾಡಿ ಇಟ್ಟಿದ್ದೀನಿ. ಶಾವಿಗೆ ಒಗ್ಗರಣೆ ಕೊಡೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಬಿಸಿ ಆದಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಆದಾಗ 1 ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ತೀನಿ. ನಿಮಗೆ ಬೇಕಾದರೆ ಕಡಲೆಬೇಳೆ ಬೇಕಾದರೂ ಹಾಕಬಹುದು. ಸ್ವಲ್ಪ ಕರಿಬೇವು, 1-2 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿದರೆ ಆಯಿತು. 1/4 ಕಪ್ ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡ್ತೀನಿ. ಕಡಲೆ ಬೀಜ ಒಳ್ಳೆ ಫ್ರೈ ಆಗಿ ಕ್ರಿಸ್ಪಿ ಆಗಬೇಕು, ಅದಕ್ಕೆ ನಾನು ಮೊದಲೇ ಹಾಕಿದ್ದು. ಇವಾಗ ಇದಕ್ಕೆ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ನಿಮಗೆ ಬೇಕಾದರೆ ಈರುಳ್ಳಿಯನ್ನು ಉದ್ದನೆ ಕಟ್ ಮಾಡಿ ಬೇಕಾದರೆ ಹಾಕಬಹುದು. ಮಸಾಲೆಗೆ ಬೇಕಾದಷ್ಟು ಮಾತ್ರ ಉಪ್ಪನ್ನು ಹಾಕ್ತೀನಿ, ಯಾಕಂದರೆ ಶಾವಿಗೆ ಬೇಯಿಸುವಾಗ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಮೊದಲೇ ಬೇಯಿಸಿ ಇಟ್ಟ ಶಾವಿಗೆಯನ್ನು ಹಾಕ್ತೀನಿ. 1/4 ಟೀ ಸ್ಪೂನ್ ಅರಿಶಿನ ಹುಡಿಯನ್ನು ಹಾಕ್ತೀನಿ. ಹಾಗೆಯೇ 2 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಬಹುದು. 1/4 ಕಪ್ ಹಸಿ ತೆಂಗಿನ ತುರಿಯನ್ನು ಹಾಕಿ ಎಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ ಅರ್ಧ ನಿಂಬೆ ರಸವನ್ನು ಹಾಕ್ತೀನಿ. ಸಣ್ಣ ನಿಂಬೆ ಆದರೆ ಇಡೀ ನಿಂಬೆ ರಸ ಹಿಂಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೊದಲೇ ನಾನು ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿ ಇಟ್ಟಿದ್ದೆ, ಇದನ್ನು ಹಾಕಿ ಎಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಲ್ಲ ಶಾವಿಗೆ. ಸೂಪರ್ ಆಗಿ ಕಾಣುತ್ತೆ ಕೂಡ, ಟೇಸ್ಟ್ ಅಂದರೆ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಮಕ್ಕಳಿಗೂ ಮಾಡಿಕೊಡಿ. ನನ್ನ ಇವತ್ತಿನ ಶಾವಿಗೆ ಬಾತ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.